ಯು ಪಿ ಐ ವರ್ಸಸ್ ಕ್ಯಾಶ್ ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಎರಡು ಕಡೆ ನಿಮ್ಮ ಕೈಯಲ್ಲಿ 500 ರೂಪಾಯಿ ಇರೋದಕ್ಕೂ ನಿಮ್ಮ ಅಕೌಂಟಿಂದ ಪೇ ಮಾಡೋದಕ್ಕೂ 500 ರೂಪಾಯಿನ ಫೀಲ್ ಆಗೇ ಆಗುತ್ತೆ. ಕೈಯಿಂದ ಕ್ಯಾಶ್ ಕೊಡ್ತೀವಲ್ಲ ಆವಾಗ ಪೇಯ್ನ್ ಆಫ್ ಪೇಯಿಂಗ್ ಅದು ನಮಗೆ ಫೀಲ್ ಗೊತ್ತಾಗತ್ತೆ. ಅದೇನಾದರೂ ನಾವು ಡೈರೆಕ್ಟಾಗಿ ಯು ಪಿ ಐ ಮುಖಾಂತರ ಮಾಡಿದಾಗ ನಿಮಗೆ ದುಡ್ಡು ಅಷ್ಟು ಹೋಗಿದ್ದು ನಿಮಗೆ ಅಷ್ಟು ಫೀಲ್ ಆಗಲ್ಲ. ಸರಿನಾ? ಅಂದರೆ ಕೈಯಿಂದ ದುಡ್ಡು ಕೊಟ್ಟಾಗ, ಕೈಗೆ ದುಡ್ಡು ಇಸ್ಕೊಂಡಾಗ ನಾನೇನೋ ಕೊಡ್ತಾ ಇದ್ದೀನಿ, ಇಸ್ಕೋತಾ ಇದ್ದೀನಿ ಅಂತ ಫೀಲಿಂಗ್ ಇರತ್ತೆ. ಅದೇ ನಿಮಗೆ ಯು ಪಿ ಐಯಿಂದ ಪೇ ಮಾಡಿದಾಗ ನಿಮಗೆ ಆ ಒಂದು ಫೀಲೇ ಗೊತ್ತಾಗಲ್ಲ. ಏನೋ ಒಂದು ಆಯಿತು, ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಇಷ್ಟು ಕಡಿಮೆ ಆಗಿದೆ ಅಂತ ಗೊತ್ತಾಗತ್ತೆ ಅಷ್ಟೇ. ಅದೇ ಏನಾದರೂ ನೀವು ಡೈರೆಕ್ಟಾಗಿ ಹಂಗೆಲ್ಲ ಬಿಟ್ಟಾಗ ನಿಮಗೆ ಆ ಪೇಯ್ನ್ ಇರೋ ಥರ ಗುರು ನಾನು ಕೊಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ. ಕೊನೆಯಲ್ಲಿ ಒಂದಿನ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಏನು ಗುರು ಇಷ್ಟೇ ಬ್ಯಾಲೆನ್ಸ್ ಇದೆ ಅಂತ ಫೀಲ್ ಆಗುತ್ತೆ. ಕಮ್ಮಿ ದುಡ್ಡನ್ನ ಸಾಧ್ಯವಾದಷ್ಟು ಕ್ಯಾಶಿಂದನೇ ವ್ಯವಹಾರ ಮಾಡೋಕ್ಕೆ ಟ್ರೈ ಮಾಡಿ. ಅದು ನಿಮ್ಮಿಷ್ಟ. ಯಾಕಪ್ಪ ಅಂದರೆ ನಿಮಗೆ ಒಂದು ಲೆಕ್ಕ ಇರುತ್ತೆ, ಲೆಕ್ಕ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್. ಅದು ಅಂತ ಸ್ಕಿಲ್ನ ಕಲೀಲೇಬೇಕು ನೀವು. ಅಂದರೆ ನಿಮ್ಮ ಕಂಟ್ರೋಲಲ್ಲಿದ್ದರೆ ಯು ಪಿ ಐ ಇದ್ರೂ ಓಕೆ, ಕ್ಯಾಶ್ ಇದ್ರೂ ಓಕೆ. ಬಟ್ ಒಂದೊಂದು ಟೈಮ್ ನಿಮ್ಮ ಕಂಟ್ರೋಲ್ ನಿಮ್ಮ ಮಾಡೋಕ್ಕಾಗಲ್ಲ, ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಾಗ ನೀವು ದಯವಿಟ್ಟು ನೆಮ್ಮದಿಯಾಗಿ ಕ್ಯಾಶ್ ಯೂಸ್ ಮಾಡಿ. ಕ್ಯಾಶ್ ಯೂಸ್ ಮಾಡೋದ್ರಿಂದ ಕೈಯಲ್ಲಿ ಇಷ್ಟು ದುಡ್ಡಿದೆ, ನಾನು ಇಷ್ಟರಲ್ಲೇ ಎಲ್ಲನೂ ಮುಗಿಸ್ಬೇಕು ಅಂತ ಇರತ್ತೆ. ಅದೇ ಏನಾದರೂ ಯು ಪಿ ಐನ ಯೂಸ್ ಮಾಡಿದಾಗ ನನ್ನ ಹತ್ರ ತುಂಬ ದುಡ್ಡಿದೆ ಅನ್ನೋ ಫೀಲಿಂಗ್ ಇರುತ್ತೆ. ಯಾಕಂದರೆ ಅಕೌಂಟಲ್ಲಿ ಇರೋದೆಲ್ಲ ಇರುತ್ತಲ್ಲ ಒಂದೇ ಕಡೆ, ಕೈಯೆಲ್ಲನೂ ಒಂದು 500 ರೂಪಾಯಿ ಇಟ್ಕೊಂಡಿರ್ತೀರ. ಅದೇ ಅಕೌಂಟಲ್ಲಿ ಅಂದರೆ ಎಷ್ಟೊಂದು ದುಡ್ಡಿರುತ್ತೆ. ಅದರಿಂದ ಏನು ಹೇಳೋದಪ್ಪ ಅಂದರೆ ಸಾಧ್ಯವಾದಷ್ಟು ಯು ಪಿ ಐನ ಯೂಸ್ ಮಾಡಿ. ಅದರಿಂದ ಸಾಧ್ಯವಾದಷ್ಟು ಕ್ಯಾಶ್ನ ಯೂಸ್ ಮಾಡಿ. ಯು ಪಿ ಐ ಯೂಸ್ ಮಾಡೋದನ್ನ ಒಂಚೂರು ಕಮ್ಮಿ ಮಾಡ್ಕೊಳ್ಳೋದು. ಯಾಕಪ್ಪ ಅಂದರೆ ನಿಮಗೆ ಖರ್ಚಾಗ್ತಿರೋದು ಗೊತ್ತಾಗ್ತಿಲ್ಲ ಅಂದರೆ, ಇಲ್ಲ ಗುರು ನಾನು ಮ್ಯಾನೇಜ್ ಮಾಡ್ತೀನಿ ಅಂದರೆ ನಿಮ್ಮ ಇಷ್ಟ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಕಾಮೆಂಟ್ ಹೊಡಿರಿ, ಲೈಕ್ ಕೊಡಿರಿ, ಏನೇನು ಬೇಕು ಅದೆಲ್ಲ ಮಾಡಿ ಗೈಸ್. ಸಿಗುಮ ಮತ್ತೆ.